ಮನುಷ್ಯನೇ ಒಂದು ಕ್ಷಣ ಜೀವನವನ್ನು ವಿಚಾರ ಮಾಡು, ಒಂದು ಕ್ಷಣ ಜಗತ್ತನ್ನು ವಿಚಾರ ಮಾಡು. ನನ್ನ ಜೀವನ, ನನ್ನ ಹೊಲ, ನನ್ನ ಮನೆ, ನನ್ನ ಸಂಪತ್ತು, ನನ್ನ ವ್ಯವಹಾರ ಇದನ್ನು ನಡೆಸಿದವರು ಯಾರು? ನಾನು ನಡೆಸೀನಿ ಅನ್ನುವ ಭ್ರಮ ತಲೆಯಾಗಿ ತುಂಬಿಕೊಂಡಿದ್ದಕ್ಕೆ ಭಾಳ ತಾಪಾಗಕತ್ತೈತೆ ಅಷ್ಟೇ. ಇದು ಮನುಷ್ಯ ಒಂದು ಕ್ಷಣ ವಿಚಾರ ಮಾಡಿ ನೋಡು. ನಾ ಹೇಳ್ತೀನಿ ಇಲ್ಲೋ, ನಾ ಏನಂತೀನಿ ಅಂದ್ರೆ, ನಾನು ಉಣ್ತೀನಿ, ನಾನು ತಿಂತೀನಿ, ನಾನು ನೋಡ್ತೀನಿ, ನಾನು ಕೇಳ್ತೀನಿ. ಅಲ್ಲ, ಕೇಳುವ ಕಿವಿ, ನೋಡುವ ಕಣ್ಣ, ತಿನ್ನುವ ನಾಲಿಗೆ ಇವೆಲ್ಲ ಜಡ ಅದಾವ. ನಮಗನಿಸ್ತೈತೆ ಅಷ್ಟೇ. ಕಣ್ಣಿನಿಂದ ನಾನು ನೋಡೀನಿ, ಕಿವಿಯಿಂದ ಕೇಳೀನಿ, ನಾಲಿಗೆಯಿಂದ ತಿಂದೀನಿ, ಕೈಯಿಂದ ಮಾಡ್ತೀನಿ ಅಂತ ಅನ್ನಿಸ್ತದಷ್ಟೇ. ಇವು ಜಡ ಅದಾವ ವಾಸ್ತವದಲ್ಲಿ. ನೀವು ಹಂಗೆ ವಿಚಾರ ಮಾಡಿರಿ. ಕಿವಿನ ಕೇಳ್ತಿದ್ರೆ, ಕಣ್ಣ ನೋಡ್ತಿದ್ರೆ, ನಾಲ್ಗಿನ ತಿಂತಿದ್ರೆ, ಒಬ್ಬ ವ್ಯಕ್ತಿ ಸತ್ತಾಗ ಅವನಿಗೆ ಊಟಕ್ಕೆ ಬಡ್ದಿರ್ತೇ ಇಲ್ಲಿ. ಮತ್ತು ಕಿವಿನ ಕೇಳ್ತಿದ್ರೆ ಮತ್ತು ಅವ್ರು ಹಾಡಾಡ್ಕೊಂಡು ಹತ್ತಿದ್ದು ಯಾಕೆ ಕೇಳಿಲ್ಲ, ಎದ್ದು ಬರ್ಬೇಕಿಲ್ಲ. ಮತ್ತು ನಾಲ್ಗಿನ ತಿಂತಿದ್ರೆ ಬೆಲ್ಲದ ಪೆಂಟಿ ಒಂದು ಕಣ್ಣಿ ಇಡ್ರಿ, ಇದು ರುಚಿ ಐತೇನಂತ ಹೇಳ್ತಾನತ್. ಇಲ್ಲ, ಕಣ್ಣಿನಿಂದ ಕಣ್ಣ ನೋಡ್ತಿದ್ರೆ ಅವ್ರ ಮನ್ಯಾಗ ಹೆಣ್ಮಕ್ಳು ಹಾಡಾಡ್ಕೊಂಡು ಅಳ್ತಿರ್ತಾರಿಲ್ಲ. ಅವ್ರು ಯಾರೋ ಅವ್ರ ಸ್ನೇಹಿತರು ಬಂದಿರ್ತಾರೆ, ಒಂದು ಸರ ತೊಗೊಂಡು ಬಂದಿರ್ತಾರೆ. ನೋಡಿ, ನೀವಿಬ್ಬರು ಬಿಟ್ಟು ಆಗಲೇ ಇರ್ತಿದ್ದಿಲ್ಲ. ಇವತ್ತು ನಿಮ್ಮ ಸ್ನೇಹಿತ ಬಂದಾನೆ, ನಿಮ್ಮ ಪ್ರಾಣ ಸ್ನೇಹಿತ ಬಂದ, ನೋಡ್ರಿ ಕಣ್ಣರ ತೆಗೀರಿ ಅಂತ ಅವ್ರು ಹೆಣ್ಮಕ್ಳು ಹಾಡಾಡ್ಕೊಂಡು ಅಳಾಗ ಕುಂತು ಹೆಣ ಅಕಸ್ಮಾತ್ ಕಣ್ಣು ತೆಗೀತು ಅಂದ್ರೆ ಇವರಿಬ್ಬರು ಕಣ್ಣು ಮುಚ್ಚಬೇಕಾಗತ್ತವ. ಅಂದ್ರೆ ಕಣ್ಣು ನೋಡಿಲ್ಲ, ಕಿವಿ ಕೇಳಿಲ್ಲ. ಕಣ್ಣಿನ ಮುಖಾಂತರ ನೋಡಿವಿ, ಕಿವಿಯ ಮುಖಾಂತರ ಕೇಳಿವಿ, ನಾಲಿಗೆ ಮುಖಾಂತರ ರುಚಿಸಿವಿ. ಈ ಕಣ್ಣು, ಕಿವಿ, ಮೂಗು, ನಾಲಿಗೆ ಈ ಇಂದ್ರಿಯಗಳ ಹಿಂದೆ ಇವುಗಳನ್ನು ರುಚಿಸುವ ದೇವ ಒಳಗಿದ್ದಾನ ಅನ್ನೋದು ಗೊತ್ತಿಲ್ಲ ನಮಗಷ್ಟೆ. ಒಳಗೆ ದೇಹ ಹೋದ್ರೆ ದೇಹ ಹೆಣ ಅಷ್ಟೇ, ಇದರೊಳಗೇನೂ ಇಲ್ಲ. ಯಾರು ಈ ದೇಹದೊಳಗಿದ್ದದನ್ನು ನಡೆಸ್ತವರು, ಎಷ್ಟು ವಾಯುಗಳು ಇದ್ರೊಳಗೆ, ಪ್ರಾಣ, ಅಪಾನ, ಉದಾನ, ವ್ಯಾನ, ಸಮಾನ, ಒಂದೊಂದು ವಾಯು ಒಂದೊಂದು ಕೆಲಸ ಮಾಡ್ತೈತಿ ದೇಹದೊಳಗೆ. ಒಳಗಿದ್ದನ್ನು ನಡೆಸಿದವ್ರು ಯಾರು ಅನ್ನೋದು ಸ್ವಲ್ಪ ವಿಚಾರ ಮಾಡಬೇಕಲ್ಲ ಮನುಷ್ಯ. ಈಗ ನೀವು ಒಂದು ಸೈಕಲ್ ತೊಗೊಂಡು ಹೋಗ್ತೀರಿ. ಒಂದು ಸೈಕಲ್ ತೊಗೊಂಡು ಹೋಗುವಾಗ ಒಂದು ಸಣ್ಣ ಮುಳ್ಳು ನಟ್ಟೈತೆ ಅಷ್ಟೇ, ಭಾಳ ದೊಡ್ಡದಿಲ್ಲ. ಒಂದು ಸಣ್ಣ ಮುಳ್ಳು ನಟ್ಟಿದ್ದಕ್ಕೆ ನಿಮ್ಮ ಸೈಕಲ್ ಟ್ಯೂಬ್ ಪಂಚರ್ ಆಗ್ತೈತಿ, ಹವಾ ಹೋಗ್ತೈತಿ. ಆದ್ರೆ ಆಶ್ಚರ್ಯ ಅಂದ್ರೆ ದೇವರು ದೇಹ ಅನ್ನುವಂಥ ಒಂದು ತೊಗಲಿನ ಟ್ಯೂಬ್ ನಿರ್ಮಾಣ ಮಾಡಿ ಇದರಾಗ 9 ರಂಧ್ರಗಳನ್ನಿಟ್ಟೂ ಸಹಿತ ಇದನ್ನು ಒಟ್ಟ ಪಂಚರ್ ಆಗಲಾರ್ದಂಗೆ ಇಟ್ಟವನಲ್ಲ. ಆ ದೇವನಿಗಾಗಿ ನೆನೆಸಬೇಕಲ್ಲ ಮನುಷ್ಯ. ಇದನ್ನು ನಡೆಸಿದವನಾರು ಹೇಳಿ. ನನ್ನ ದೇಹವನ್ನು ನಡೆಸಿದ ಶಕ್ತಿ ಒಳಗೈತೆಲ್ಲ ಅದು ದೇವರು. ಅಂಥ ದೇವನನ್ನು ಮನುಷ್ಯ ಅರಿಯಬೇಕು, ಅನುಭವಿಸಬೇಕು, ಆನಂದಿಸಬೇಕು, ಆರಾಧಿಸಬೇಕು. ಹೇಗೆ ದೇವನನ್ನು ಅರಿಯುವುದು? ದೇವನನ್ನು ಅರಿಸಿ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಅರಿವಿನಿಂದ ಅರಿತು ಕಾಣಲಿಕ್ಕೆ ಸಾಧ್ಯ ಐತಿ. ದೇವನನ್ನು ಅರಸಲಿಕ್ಕೆ ಎಲ್ಲೋ ಕಾಡು ಮೇಡಗಳಲ್ಲಿ ಹುದುಗಿಕೊಂಡಾನೇನಾತ. ದೇವನನ್ನು ಅರಸಿ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಅರಿತು ಕಾಣಬೇಕಷ್ಟೆ. ಹೇಗೆ ಕಾಣುವುದು ದೇವನನ್ನು? ಎಲ್ಲರ ಹಂಬಲ ಇದೆ, ಎಲ್ಲ ಒಂದು ದೇವ ಸತ್ಯವನ್ನು ನಾವು ಅರಿಬೇಕು, ನೋಡಬೇಕು, ಕಾಣಬೇಕು ಅನ್ನೋದು.